ಎನ್.ಜೆ. ರಾಜೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಾಗಮಂಗಲ. ನರೇಗಾ ಬಗ್ಗೆ ನಾನು ಗ್ರಾಮೀಣ ಪ್ರದೇಶದ ಆಗು ಹೋಗುಗಳ ಬಗ್ಗೆ ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ನರೇಗಾವನ್ನು ನಮ್ಮ ಕೇಂದ್ರ ಸರ್ಕಾರ, ಇಂದಿನ ಕಾಂಗ್ರೆಸ್ ಸರ್ಕಾರ ನರೇಗಾವನ್ನು ಜಾರಿಗೆ ತಂತು. ಕಾರಣ ಇಷ್ಟೇ, ಗ್ರಾಮೀಣ ಪ್ರದೇಶ ಅಭಿವೃದ್ಧಿಯನ್ನು ಕಾಣಲಿ, ಬಡವರಿಗೆ, ರೈತರಿಗೆ ಆ ಯೋಜನೆಯ ಫಲಾನುಭವಿಯಾಗಿ ಸಿಗಲಿ ಅಂತ ಹೇಳಿ ಆ ಒಂದು ಯೋಜನೆಯನ್ನು ಜಾರಿಗೆ ತಂತು. ಆ ಯೋಜನೆಯಿಂದ ಅನೇಕ ಗ್ರಾಮೀಣ ರಸ್ತೆಗಳು, ಅನೇಕ ಕೆರೆಕಟ್ಟೆಗಳು ಎಲ್ಲವೂ ಅಭಿವೃದ್ಧಿಯನ್ನು ಕಾಣ್ಕೊಂಬಂತು. ಆದರೆ ಈಗಿನ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಈ ಯೋಜನೆಯನ್ನು ಶ್ರೀಮಂತರಿಗೆ ಕೊಡುವ ಉದ್ದೇಶದಿಂದ ನರೇಗಾವನ್ನು ಬಡವರಿಂದ ಕಿತ್ತು, ರೈತರಿಂದ ಕಿತ್ತು ಅದನ್ನು ಶ್ರೀಮಂತರಿಗೆ ಕೊಡಬೇಕು, ಕಾರ್ಪೊರೇಟರ್ಗಳನ್ನು ಬೆಳೆಸಬೇಕು ಅನ್ನೋ ಯೋಜನೆಯನ್ನು ಅದನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಗಾಂಧಿ ಹೆಸರಿಗೂ ಮಸಿಯನ್ನು ಬೆಳಿತಾರೆ. ರಾಮನು ಸುಧಾ ಗಾಂಧಿಯ ಸಿದ್ಧಾಂತದಲ್ಲಿ ಇದ್ದ ರಾಮನೂ ಇದ್ದಾನೆ. ರಾಮನ ನೆನೆತಿದ್ದವರೇ ಗಾಂಧಿಯವರು. ಆದರೆ ಗಾಂಧೀಜಿಯವರನ್ನ ಈಗಿನ ಪೀಳಿಗೆಗೆ ಮರಿಬೇಕು ಅನ್ನುವ ಒಂದೇ ಒಂದು ಕಾರಣಕ್ಕೆ ಈ ಯೋಜನೆಯನ್ನು ದುರುಪಯೋಗ ಆಗಲಿ, ಶ್ರೀಮಂತರಿಗೆ ಸಿಗಲಿ ಅನ್ನೋ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಹಳ್ಳಿಗಾಡಿನ ಜನರು, ಇದಕ್ಕೆ ಪ್ರತಿಯೊಬ್ಬರು ಗ್ರಾಮ ಪಂಚಾಯತ್ ಪಕ್ಷಾತೀತವಾಗಿ ನಾನು ಹೇಳ್ತಾ ಇದ್ದೀನಿ, ಈ ಯೋಜನೆ ಏನಾದ್ರೂ ಜಾರಿಗೆ ಬಂದರೆ ಯಾವುದೇ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಗೂ ಲಾಭವಿಲ್ಲ. ಗ್ರಾಮ ಪಂಚಾಯತಿಗಳಿಗೆ ಅನನುಕೂಲ ಆಗ್ತದೆ, ಊರಿನ ಅಭಿವೃದ್ಧಿಗಳಾಗಲ್ಲ. ಈ ಬೆಂಗಳೂರು, ಮೈಸೂರು ಅಂತ ಹೆದ್ದಾರಿಗಳಿಗೆ ಆ ಯೋಜನೆಯನ್ನು ಬಳಸ್ಕೊಳ್ಳೋಕೆ ಕಾನೂನಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅದರಿಂದ ಏನು ಪ್ರಯೋಜನ? ಆಮೇಲೆ ಇಂದಿನ ಕಾಂಗ್ರೆಸ್ ಸರ್ಕಾರ, ಕೇಂದ್ರ ಸರ್ಕಾರ 100% ದುಡ್ಡನ್ನ ಕೇಂದ್ರ ಸರ್ಕಾರವೇ ಕೊಡ್ತಿತ್ತು. ಆದರೆ ಈಗ ಇವರು ನಾವು 60% ಕೊಡ್ತೀವಿ, ನೀವು ರಾಜ್ಯ ಸರ್ಕಾರಗಳು ನೀವು 40% ಕೊಡ್ತೀವಿ ಅಂತ ಯಾವ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ. ನೀವೇ ಆ ಥರ ಯೋಚನೆ ಮಾಡಿ. ಈ ಯೋಜನೆಯನ್ನ ಪ್ರತಿಯೊಬ್ಬ ನಾಗರಿಕನು, ಗ್ರಾಮೀಣ ಪ್ರದೇಶದ ಜನರು ಇದನ್ನ ತಿರಸ್ಕಾರ ಮಾಡಬೇಕು. ಯಾಕೆಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಬಾಳೆ ಗಿಡಕ್ಕೂ ಸುಧಾ ನರೇಗಾವನ್ನ ಕೊಡ್ತಿದ್ದೋ ನಾವು. ಪ್ರತಿಯೊಂದಕ್ಕೂ ನರೇಗಾ ಯೋಜನೆಯಲ್ಲಿ ಜಾರಿ ಆಗ್ತಿತ್ತು, ನಮಗೆ ಕೂಲಿ ಸಿಗ್ತಿತ್ತು. ಇನ್ನು ಮುಂದೆ ಕೂಲಿ ಯಾವುದೇ ವ್ಯಕ್ತಿಗೆ, ಹಳ್ಳಿಗಾಡಿನ ಪ್ರದೇಶದ ಜನರಿಗೆ ಕೂಲಿ ಸಿಗೋದಿಲ್ಲ. ಈ ಯೋಜನೆ ಏನಿದ್ರು ಶ್ರೀಮಂತರ ಯೋಜನೆ ಆಗ್ತಾ ಇದೆ. ಆದ್ರಿಂದ ನಾವೆಲ್ಲರೂ ಸುಧಾ ಪಕ್ಷಾತೀತವಾಗಿ ಗ್ರಾಮೀಣ ಪ್ರದೇಶದ ಜನ ಹೋರಾಟವನ್ನ ಮಾಡಿದ್ರೆ ಮಾತ್ರ ಈ ಯೋಜನೆಯನ್ನ ಸ್ಥಗಿತಗೊಳಿಸಲು ಸಾಧ್ಯ. ಇಲ್ಲದೆ ಇದ್ರೆ ಬಿಜೆಪಿಯವರು ಶ್ರೀಮಂತರ ಪರವಾಗಿರೋ ಪಕ್ಷ, ಅದು ಜಾತಿಯ ಮೇಲೆ ಆಧಾರವಾಗಿ ನಿಂತಿರೋ ಪಕ್ಷ ಧಿಕ್ಕರಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನಿ.